ಸ್ವಚ್ಛ ವಿಧಾನಸಭೆ ಕನಸು ಹೊತ್ತು 3500 ಕಿಲೋಮೀಟರ್ ನಡಿಗೆ ರಾಜ್ಯದ 31 ಜಿಲ್ಲೆಗಳ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭ್ರಷ್ಟಾಚಾರ ಮುಕ್ತ ಪಾರದರ್ಶಕ ಜನಪರ ಆಡಳಿತ ಬಗ್ಗೆ ಅರಿವು. ಇಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದು, ಈ ಪಾದಯಾತ್ರೆಯಲ್ಲಿ ಭ್ರಷ್ಟಾಚಾರವನ್ನು ಮುಕ್ತ ಮಾಡಲು ನನ್ನ ಒಂದು ಹೆಜ್ಜೆ ಎಂದು ಬಾಗಲಕೋಟೆ ಜಿಲ್ಲೆಯ ನಾಗರಾಜ್ ಸಿ ಕಲಕುಟಕರವರ ಸ್ವಚ್ಛ ವಿಧಾನಸಭೆ ಅಭಿಯಾನವನ್ನು ಪಾದಯಾತ್ರೆ ಮೂಲಕ ಕೈಗೊಂಡಿದ್ದಾರೆ. ಶಿಡ್ಲಘಟ್ಟದಲ್ಲಿ ಪಾದಯಾತ್ರೆ ಮೂಲಕ ಬಂದಿರುವ ಇವರು ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಸರ್ ನಮಸ್ಕಾರ. ನಾಗರಾಜ್ ಸಿ ಕಲಗುಟ್ಕ ಅವರು, ತಾವು ಸ್ವಚ್ಛ ವಿಧಾನಸಭೆ ಅಭಿಯಾನ ಅಂತೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಪಾದಯಾತ್ರೆಯನ್ನು ಇಡೀ ರಾಜ್ಯಾದ್ಯಂತ ಮಾಡಿರ್ತೀರಿ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೂ ತಾವು ಪಾದಯಾತ್ರೆ ಹಮ್ಮಿಕೊಂಡು ಇಲ್ಲಿಗೆ ಬಂದಿರ್ತೀರಿ. ಏನು ಉದ್ದೇಶ, ಯಾವ ಒಂದು ರೀಸನ್ನಿಂದ? ಎಲ್ರಿಗೂ ನಮಸ್ಕಾರ. ಅದು ವಿಶೇಷವಾಗಿ ಶಿಡ್ಲಘಟ್ಟ ನಗರದ ಜನತೆಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ನಾಗರಾಜ್ ಕಲ್ಕುಟ್ಕರ್ ಅಂತ, ಬಾಗಲಕೋಟೆಯವರು. ನಂದು MSc MTech ಆಗಿದ್ದು, ನಾನೊಬ್ಬ ಜೋಸ್ಮಿಸ್ ಇಂಜಿನಿಯರು ಮತ್ತು ಸಾಮಾಜಿಕ ಕಾರ್ಯಕರ್ತ. ಈಗ ನಾನು ಮತ್ತು ನನ್ನ ಗೆಳೆಯರು ಸೇರಿ ಸ್ವಚ್ಛ ವಿಧಾನಸಭೆಗಾಗಿ ಒಂದು ಅಭಿಯಾನನ ರಾಜ್ಯಾದ್ಯಂತ ಹಮ್ಮಿಕೊಂಡಿದ್ದೀವಿ. ಈ ಅಭಿಯಾನದ ಮುಖ್ಯ ಉದ್ದೇಶ ಸ್ವಾತಂತ್ರ್ಯ, ಸಮಾನತೆ, ಪ್ರಜಾಪ್ರಭುತ್ವ ಉಳಿವಿಗಾಗಿ ಮತ್ತು ಭ್ರಷ್ಟಾಚಾರ ಮುಕ್ತ, ಪಾರದರ್ಶಕ ಮತ್ತು ಜನಪರ ಆಡಳಿತಕ್ಕಾಗಿ ಒಂದು ಅಭಿಯಾನನ ಹಮ್ಮಿಕೊಂಡಿದ್ದೀವಿ. ಈ ಅಭಿಯಾನ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ, ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ, ಭ್ರಷ್ಟಾಚಾರ, ಅತ್ಯಾಚಾರ, ಅಕ್ರಮಗಳು, ಅನ್ಯಾಯಗಳು ಮಿತಿ ಮೀರ್ತಾ ಇದ್ದಾವೆ. ಜನ ಮತ ಹಾಕಿ ಆಯ್ಕೆ ಮಾಡಿರ್ತಕ್ಕಂಥ ಯಾವುದೇ ಪಕ್ಷದ ಸರ್ಕಾರಗಳಾಗಲಿ ಇದುವರೆಗೂ ಬಂದದ್ದು ಇದನ್ನು ನಿಯಂತ್ರಣ ಮಾಡೋದಾಗಲಿ ತಡೆಹಿಡ್ತಕ್ಕ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾವೆ. ಮತ್ತು ಯಾರು ಈ ಅಕ್ರಮಗಳ ಬಗ್ಗೆ, ಅನ್ಯಾಯಗಳ ಬಗ್ಗೆ ಯಾರು ಧ್ವನಿ ಎತ್ತುತ್ತಾರೋ ಅವ್ರ ಮೇಲೆ ದಬ್ಬಾಳಿಕೆ, ದೌರ್ಜನ್ಯ, ಗೂಂಡಾಗಿರಿ ಮಾಡಿ ಇಲ್ಲ ಸುಳ್ಳು ಕೇಸ್ ಹಾಕಿ ಧ್ವನಿಗಳನ್ನ ಹತ್ತಿರ್ತಕ್ಕಂಥ ವ್ಯವಸ್ಥಿತ ಷಡ್ಯಂತ್ರಗಳು ಕೂಡ ನಡೀತವೆ. ಆಗಿದ್ಮೇಲೆ ನಾವು ಯಾರನ್ನ ಪ್ರಶ್ನೆ ಮಾಡಬೇಕು? ಮುಂದೇನು ನಮ್ಮ ಮುಂದೆ ಇರ್ತಕ್ಕಂಥ ಹಾದಿ ಅಂದರೆ ಒಂದೇ, ಅದು ಭ್ರಷ್ಟಾಚಾರ ಮುಕ್ತ ಚುನಾವಣೆ ಆಗಬೇಕು. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀವಿ ಅಂದರೆ, ಈಗ ಅದ್ರ ಕೆಳಗಡೆ ಇನ್ನೊಂದು ಹಾಕಿದ್ದೀನಿ, ಭ್ರಷ್ಟರಲ್ಲದ, ಕೋಮುವಾದಿ ಅಲ್ಲದ, ಜನಪರ ಕಾಳಜಿ ಇರ್ತಕ್ಕಂಥ ಸುಸಂಸ್ಕೃತ ವ್ಯಕ್ತಿತ್ವ ಉಳ್ಳವರು ಏನಿದ್ದಾರಲ್ಲ ಅವರೆಲ್ಲ ಒಂದಾಗಿ ಒಗ್ಗಟ್ಟಾಗಿ ಮುಂದೆ ಬರಬೇಕು. ಒಂದು ರಾಜಕೀಯ ಪರ್ಯಾಯವಾಗಿ ಚುನಾವಣೆ ಸ್ಪರ್ಧೆ ಮಾಡಿ ಜನತೆಗೆ ಒಂದು ಪರ್ಯಾಯ ಶಕ್ತಿಯನ್ನು ಕೊಡಬೇಕು. ಆಗ ಜನರು ಏನು ಮಾಡ್ತಾರೆ, ಹೌದು ಒಂದು ಪರ್ಯಾಯ ಇದೆ ಅಂತೇಳಿ ಒಲವು ತೋರಿಸಿ ಬದಲಾವಣೆಗೆ ಮುಂದಾಗ್ತಾರೆ. ಇಲ್ಲ ಅಂದರೆ ಅದೇ ಭ್ರಷ್ಟರು, ಅಯೋಗ್ಯರು, ಲೂಟಿಕೋರು ಬರ್ತಾರೆ, ಹಣ ಹಂಚ್ತಾರೆ, ಎಂಡ ಹಚ್ತಾರೆ, ಜಾತಿ ಧರ್ಮದ ಹೆಸರಲ್ಲಿ ಏನು ಮತ ಪಡೆದು ಇದೇ ರೀತಿಯಾಗಿ ಈ ಒಂದು ಭ್ರಷ್ಟಾಚಾರ ಮತ್ತು ಸರ್ವಾಧಿಕಾರಿ ಆಡಳಿತನ ಮುಂದುವರಿಸ್ತಾರೆ. ಹಾಗಾಗಿ ಒಂದು ಬದಲಾವಣೆಗಾಗಿ ಈ ಒಂದು ಅಭಿಯಾನ ಹಮ್ಮಿಕೊಂಡಿದ್ದೇನೆ. ಮತ್ತು ವೈಯಕ್ತಿಕವಾಗಿ ನಾನು ಕೂಡ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ 2023 ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ. ಮೊನ್ನೆ 24 ಲೋಕಸಭೆ ಚುನಾವಣೆ ಸ್ಪರ್ಧೆ ಮಾಡಿ ಪ್ರಾಮಾಣಿಕವಾಗಿ ಚುನಾವಣೆ ಮಾಡಿದ್ದೇನೆ. ಹಣ, ಎಂಡ, ಜಾತಿ ಧರ್ಮ ಹಂಚದೆ, ಜಾತಿ ಧರ್ಮದ ಹೆಸರಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡಲೇ ಇಲ್ಲ. ಈಗ 3ನೇ ಸ್ಥಾನದಲ್ಲಿ ಇದ್ದೇನೆ ಬಾಗಲಕೋಟೆಯಲ್ಲಿ. ಅಂದರೆ ಪ್ರಾಮಾಣಿಕವಾಗಿ ಚುನಾವಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದರೆ ಇವ್ರು ಏನು ಮಾಡ್ತಾರೆ, 3 ರಾಜಕೀಯ ಪಕ್ಷದವರು, ಅವ್ರ ಹತ್ರ ಅಧಿಕಾರ ಇದೆ, ಹಣ ಇದೆ, ತೋಳ್ಬಲ ಇದೆ, ಸಂಘಟನೆ ಇದೆ, ಎಲ್ಲವನ್ನೂ ಬಳಸ್ಕೊಂಡು ಇಡೀ ಚುನಾವಣಾ ವ್ಯವಸ್ಥೆಯನ್ನೆಲ್ಲ ಭ್ರಷ್ಟಗೊಳಿಸಿ ಹಣ ಹಂಚಿ, ಎಂಡ ಹಂಚಿ, ಜಾತಿ ಧರ್ಮ ಅಂತೇಳಿ ಜನರ ಮನಸ್ಸಲ್ಲಿ ವಿಷ ಬೀಜ ಬಿತ್ತಿ ತಾವು ಓಟ್ ಪಡ್ಕೊಂಡು ಭ್ರಷ್ಟಾಚಾರ ಮಾಡಿಕೊಂಡು, ಲೂಟಿ ಹೊಡ್ಕೊಂಡು, ಮತ್ತು ಯಾರು ಪ್ರಶ್ನೆ ಮಾಡ್ತಾರೆ ಅವ್ರ ಮೇಲೆ ದಬ್ಬಾಳಿಕೆ, ಗುಂಡಾಗಿರಿ ಮಾಡಿಕೊಂಡು ಈ ಸರ್ವಾಧಿಕಾರಿ ಅಂತ ಆಡಳಿತ ನಡೆಸ್ತಾ ಇದ್ದಾರೆ. ಇಂಥ ಒಂದು ಭ್ರಷ್ಟ ವ್ಯವಸ್ಥೆ ಬದಲಾವಣೆ ಆಗಬೇಕು ಅಂದರೆ ಜನ ಮನಸ್ಸು ಮಾಡಬೇಕು, ಒಂದಾಗಬೇಕು, ಒಗ್ಗಟ್ಟಾಗಿ 2028ಕ್ಕೆ ರಾಜ್ಯದಲ್ಲಿ ಒಂದು ರಾಜಕೀಯ ಬದಲಾವಣೆಯನ್ನು ತರಬೇಕು ಅಂತೇಳಿ ಮನವಿ ಮಾಡ್ತಾ, ಮತ್ತು ಈ ಶಿಡ್ಲಘಟ್ಟ ಜನತೆಯಲ್ಲೂ ಕೂಡ ನಾನು ಮನವಿ ಮಾಡ್ತೇನೆ. ಆದರೆ ಒಂದು ನಾನು ಸ್ಪಷ್ಟ ಹೇಳ್ತೇನೆ, ಈ 3 ವರ್ಷದಲ್ಲಿ, ಮುಂದಿನ 3 ವರ್ಷದಲ್ಲಿ ಎಲ್ಲ 224 ವಿಧಾನ ಕ್ಷೇತ್ರಗಳಿಗೆ ಸುತ್ತಿ ಸಜ್ಜನರು, ಪ್ರಾಮಾಣಿಕರು ಮತ್ತು ವಿದ್ಯಾವಂತರನ್ನ ಗುರುಸಿ ತಮ್ಮ ಮುಂದೆ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ. ನೀವು ಇಡೀ ರಾಜ್ಯದ ಜನ ಪ್ರಾಮಾಣಿಕತೆಯಿಂದ ಮತ್ತು ಹಣ, ಎಂಡ, ಆಮಿಷಕ್ಕೆ ಯಾವುದೇ ಆಮಿಷಕ್ಕೆ ಒಳಗಾಗದೆ, ಜಾತಿ ಧರ್ಮ ನೋಡದೆ ಮತ ಚಲಾಯಿಸುವ ಮುಖಾಂತರ ಒಂದು ಬದಲಾವಣೆ ನೀವೆಲ್ಲ ತುಂಬ್ರಿ ಅಂತೇಳಿ ನಾನು ಎಲ್ಲ ರಾಜ್ಯ ಜನತೆಯಲ್ಲಿ ಮನವಿ ಮಾಡ್ತೇನೆ. ನಮಸ್ಕಾರ. ಯಾವ ಪಕ್ಷದಿಂದ ನೀವು ಕಂಟೆಸ್ಟ್ ಮಾಡಿದ್ರಲ್ಲಿ? ಸರ್, ಇದಕ್ಕೆ ನಾವು ಇನ್ನೂ ಯಾವುದು ಪಕ್ಷ ಅಂತ ಮಾಡಿಲ್ಲ. ಸದ್ಯಕ್ಕೆ ನಾವು ಉತ್ತಮ ವ್ಯಕ್ತಿಗಳನ್ನು ಹುಡುಕೋ ಒಂದು ಇದರಲ್ಲಿ ಇದ್ದೇವೆ. ಈ ಮೊದಲ ಇದು ಅಭಿಯಾನ ಇದೆಲ್ಲ ಒಟ್ಟು 3 ಹಂತದಲ್ಲಿ ನಡೆಯುತ್ತೆ. ಈಗ ಮೊದಲು ಬೆಂಗಳೂರಿಂದ ಪ್ರಾರಂಭ ಮಾಡಿ ಈಗ ಜಿಲ್ಲಾ ಕೇಂದ್ರದಿಂದ ಜಿಲ್ಲಾ ಕೇಂದ್ರ ಮೊದಲ ಹಂತದಲ್ಲಿ ಹೋಗಿ ಅಕ್ಟೋಬರ್ 2ನೇ ತಾರೀಕು 2025ಕ್ಕೆ ಇದು ಮುಕ್ತಾಯ ಆಗ್ತದೆ. ತದನಂತರ ಪ್ರತಿ ಜಿಲ್ಲಾ ಕೇಂದ್ರಗಳಿಗೆ ಬಂದು ಆ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಈ ಅಭಿಯಾನ ಮುಂದುವರಿತದೆ. ಅದಾದಮೇಲೆ 2027ಕ್ಕೆ
ಮೂರನೇ ಹಂತದ್ದು ಚುನಾವಣಾ ಪ್ರಚಾರ ಪ್ರಾರಂಭ ಆಗ್ತದೆ. ಅಷ್ಟರೊಳಗಡೆ ಜನರ ಮುಂದೆ ಉತ್ತಮ ವ್ಯಕ್ತಿಗಳನ್ನ ತಂದು ನಿಲ್ಲಿಸೋ ಕೆಲಸ ಮಾಡ್ತೀವಿ. ಆ ರಾಜಕೀಯ ಪಕ್ಷ ಅಂತ ಕೇಳಿದ್ರಿ, ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅಂದಾಜು ಒಂದು ವರ್ಷದ ನಂತರ ಅದ್ರ ಬಗ್ಗೆ ನಾವೊಂದು ಕ್ಲಾರಿಟಿ ಕೊಡ್ತೇನೆ.